ಡಿಕೆಶಿ ಇವತ್ತು ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆ. ಇವತ್ತು ರಾಜ್ಯಕ್ಕೆ ಆಗಮಿಸಬೇಕಾಗಿತ್ತು ಡಿಸಿಎಂ ಡಿಕೆ ಶಿವಕುಮಾರ್. ಆದರೆ ಇವತ್ತು ಕೂಡ ದೆಹಲಿಯಲ್ಲೇ ತಮ್ಮ ವಾಸ್ತವ್ಯವನ್ನ ಹೂಡಲಿದ್ದಾರೆ ಡಿಸಿಎಂ. ನಾಳೆ ಬೆಳಿಗ್ಗೆ ರಾಜ್ಯಕ್ಕೆ ಆಗಮಿಸ್ತಾರೆ ಡಿಸಿಎಂ ಡಿಕೆಶಿ. ಇವತ್ತು ಮಧ್ಯಾಹ್ನ 3:30 ಸಂದರ್ಭದಲ್ಲಿ ರಾಜ್ಯಕ್ಕೆ ಆಗಮಿಸ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಈಗ ನಾಳೆಗೆ ಪೋಸ್ಟ್ಪೋನ್ ಆಗಿದೆ. ಒಂದು ಕಡೆ ನಾಳೆ ಬೆಳಿಗ್ಗೆ ಸಚಿವರ ಜೊತೆ ಸಿಎಂ ಉಪಹಾರ ಸಭೆ ಇದೆ. ಜೊತೆಗೆ ಇದಾದ್ಮೇಲೆ ರಾಜ್ಯಪಾಲರಿಗೆ ತ್ಯಾಗ ಪತ್ರವನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದಿತ್ತು. ಆದರೆ ಒಂದು ಕಡೆ ಇಲ್ಲಿ ಡಿಸಿಎಂ ಡಿಕೆಶಿ ನಾಳೆ ಬರ್ತಾರೆ ಅನ್ನೋದು ಮಾಹಿತಿ. ಹಾಗಾದ್ರೆ ಇವತ್ತು ದೆಹಲಿಯಲ್ಲಿ ಏನೆಲ್ಲ ಸಭೆಗಳು ನಡೆಯುತ್ತಾ? ಏನೂ ಇಲ್ಲದೆ ಅಂತೂ ಇವತ್ತು ಡಿಕೆಶಿ ಅಲ್ಲಿರಲ್ಲ. ಏನಾದರೂ ಸಲಹೆ ಸೂಚನೆಗಳನ್ನು ಹೈಕಮಾಂಡ್ ಡಿಕೆಶಿ ಕೊಡೋದಿದೆಯಾ ಅಥವಾ ಏನೆಲ್ಲ ಆಗಬಹುದು? ತ್ವರಿತಗತಿಯಲ್ಲಿ ಎಲ್ಲವೂ ನಡೀತಾ ಇದೆ. ಸದ್ಯಕ್ಕೆ ದೆಹಲಿಯಲ್ಲಿಯೇ ವಾಸ್ತವ್ಯವನ್ನು ಹೂಡಿದ್ದಾರೆ ಡಿಕೆಶಿ. ನಿನ್ನೆಯೇ ಒಂದಷ್ಟು ಹಿಂಟ್ಗಳು ಸಿಗ್ತಾ ಹೋಯಿತು. ಯಾವಾಗ ಡಿಕೆಶಿ ಕಾರ್ನಲ್ಲಿ ಕೂತಾಗ ಒಂದು ಸ್ಮೈಲಿಂಗ್ ಫೇಸ್ ಇಟ್ಕೊಂಡಿದ್ರು ಅಥವಾ ನಗ್ನಗ್ತಾ ಇದ್ರು. ಒಂದಷ್ಟು ಸೀರಿಯಸ್ ವಿಚಾರಗಳಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಡಿಕೆಶಿ ಅವರ ಮುಖದ ಮಂದಹಾಸವನ್ನೇ ಜನ ಗಮನಿಸ್ತಾ ಇದ್ರು. ಇಲ್ಲ ಇಲ್ಲೇನೋ ಇದೆ, ರಾಜ್ಯಸಭೆಯ ಚುನಾವಣೆಯ ಬಗ್ಗೆ ಅಂತ ಏನೋ ರೀಸನ್ ಕೊಟ್ಟರು ಕೆ.ಸಿ. ವೇಣುಗೋಪಾಲ್. ಆದರೆ ಇದೇ ರೀಸನ್ ಚಾನ್ಸೇ ಇಲ್ಲ ಅನ್ನುವಷ್ಟರ ಮಟ್ಟಿಗಿತ್ತು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಹೈಕಮಾಂಡ್ ಉಭಯ ನಾಯಕರನ್ನ ದೆಹಲಿ ಹತ್ರ ಕರೆಸಿದ್ರು ಆ ಕಡೆ ಈ ಕಡೆ ಫಾರಿನು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಂಥ ನಾಯಕರು ಇದ್ದಕ್ಕಿದ್ದಂತೆ ರಾಜ್ಯದ ಉಭಯ ನಾಯಕರು ಅವ್ರ ಜೊತೆಲಿ ಒಂದಷ್ಟು ಸಚಿವರು ಅವ್ರ ಆಪ್ತರು ಎಲ್ಲರೂ ದೆಹಲಿ ಹತ್ರ ಹೋಗಿದ್ರು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡಿದ್ರು. ಪ್ರತ್ಯೇಕ ಸಭೆಯಲ್ಲಿ ಕೊಠಡಿಯಲ್ಲಿ ಈಗ ರಾಜ್ಯಸಭಾ ಚುನಾವಣೆಯ ಪೂರ್ವ ತಯಾರಿ ಅಥವಾ ಮುಂದೆ ಪಕ್ಷ ಸಂಘಟನೆ ಅಥವಾ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ JBM ಇನ್ನೊಂದು ಮತ್ತೊಂದು ಅಂತ ಇದ್ರು ಕೂಡ ಪ್ರತ್ಯೇಕ ಕೊಠಡಿಯಲ್ಲಿ ಕೂರ್ಸಿ ಮಾತಾಡೋ ಅಗತ್ಯ ಏನಿರುತ್ತೆ? ಯಾವಾಗ ರಾಹುಲ್ ಅವರು ಬಂದು ಕೇವಲ 5 ನಿಮಿಷ ಏನಾದ್ರು ರಾಜ್ಯಕ್ಕೆ ಆಗಮಿಸಿದ್ರೆ 2 ನಿಮಿಷ ಆದರೂ ಪ್ರತ್ಯೇಕವಾಗಿ ಡಿಕೆಶಿ ಮಾತನಾಡಿದಂಥ ಸಂದರ್ಭಗಳು ನೋಡಿದ್ದೀವಿ ನಾವು ಏರ್ಪೋರ್ಟಲ್ಲಿ. ಹಾಗಾಗಿ ಇಲ್ಲಿ ಬಹಳಷ್ಟು ಪ್ರಮುಖವಾದಂಥ ವಿಚಾರಗಳು ನಡೀತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಿತ್ತು. ಏನೇ ರೀಸನ್ ಕೊಟ್ಟಿರಲಿ, ಪಕ್ಕದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಡಿಕೆಶಿ ಅವರ ಮುಖದಲ್ಲಿದ್ದಂಥ ಮಂದಹಾಸ ಬೇರೆ, CM ಸಿದ್ದರಾಮಯ್ಯನವರ ಮುಖದಲ್ಲಿ ಕಂಡಂತಹ ಸಪ್ಪೆ ಮೋರೆ ಬೇರೆ. ಇವೆಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಯಿತು. ಆದರೆ ಸಂಜೆಯಷ್ಟರ ಒಳಗೆ ಆಪ್ತ ಮೂಲಗಳಿಂದಲೇ ಒಂದಷ್ಟು ಮಾಹಿತಿಗಳು ಬರ್ತಾ ಹೋಯಿತು. ಅಲ್ಲಿಂದ ಶುರುವಾಯಿತು ನೋಡಿ ರಾಜಕಾರಣದಲ್ಲಿ ಹೊಸದೊಂದು ವಿಚಾರ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ. ಇಷ್ಟು ದಿನ ಕೇವಲ ಚರ್ಚೆಯಲ್ಲೇ ಇದ್ದಂಥ ವಿಚಾರ ಕ್ಲಾರಿಟಿ ಹಂತಕ್ಕೆ ಬಂದು ಒದಗ್ತಾ ಇದೆ ಅಂತ. ಈಗ ಸದ್ಯಕ್ಕೆ ನಿನ್ನೆಯೇ CM ಆಗಮಿಸಿದ್ರು ಕೂಡ ರಾಜ್ಯಕ್ಕೆ ಬಹಳಷ್ಟು ಚುನಾವಣಾ ಕ್ಷಣಗಳು ಗರಿಗೆದರುತ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ DCM ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇರಲಿ ಇವತ್ತು ಮಧ್ಯಾಹ್ನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಕೂಡ ಹುಸಿಯಾಗಿ ನಾಳೆ ಬೆಳಗ್ಗೆ ಪೋಸ್ಟ್ಪೋನ್ ಆಗ್ತಾ ಇರೋದು ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಏನಿರಬಹುದು? ಹೈಕಮಾಂಡ್ ನಾಯಕರು ನೂತನ ಪಟ್ಟಕ್ಕೆ ಈಗ ಅಲಂಕರಿಸ್ತಾ ಇರುವಂಥ ಡಿಕೆಶಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡೋದಿದೆಯಾ? ಈಗ ಏನೇ ಕೊಟ್ಟರು ಡಿಕೆಶಿ ಸಮರ್ಥವಾಗಿ ನಿಭಾಯಿಸಿದಾರಪ್ಪ. ಅದು ಅನ್ಯ ರಾಜ್ಯಗಳ ಎಲೆಕ್ಷನ್ಗಳಾಗಿರ್ಬೋದು ಅಥವಾ ರಾಜ್ಯದಲ್ಲೇ ಇರುವಂಥ ಒಂದಷ್ಟು ಗೊಂದಲಗಳ ನಿವಾರಣೆಗಾಗಿರ್ಬೋದು ಡಿಕೆಶಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಟ್ರಬಲ್ ಶೂಟರ್ ಅಂತಲೇ ಕರೆಯಲಾಗುತ್ತೆ ಡಿಕೆಶಿನ. ಅಷ್ಟರ ಮಟ್ಟಿಗೆ ಸಮರ್ಥ ನಾಯಕ. ಜೊತೆಗೆ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೂಲಿ ಕೊಡಿ ಅಂತ ಹೇಳ್ತಾ ಇದ್ರು. ಕೂಲಿಗನ್ನ ಕೊಟ್ಟಿರುವಂಥ ನಾಯಕರು ಏನಾದರೂ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ಉಳಿಸ್ಕೊಂಡಿದ್ದಾರಾ? ಏನು ಕತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ.